ಟೇಬಲ್ಗೆ ಎಲ್ಲರೂ ಬರುವ ಅನಿವಾರ್ಯತೆ ಇವತ್ತು ಮುಡಿದ ಕಾರಣ ಸಾವು ನೋವುಗಳು ಹೊಡೆತ ಅದೇನು ಆಗಬಾರ್ದೆಲ್ಲ ಆಗಿದೆ ಈ ಕಳೆದ 40-42 ದಿನಗಳಿಂದ. ಹೀಗಾಗಿ ಇವತ್ತು ಅಮೆರಿಕಾಗೂ ಸಹಿತ ಅದನ್ನು ಪೂರ್ತಿಯಾಗಿ ನಾನು ಗೆದ್ದಿರ್ತೀನಿ ಅನ್ನುವಂತಹ ಒಂದು ವಿಶ್ವಾಸ ಇಲ್ಲ ಏನೋ. ಅದಕ್ಕೆ ಮೇಲೆ ಸೀಸ್ ಫೈರ್ ಅಂತ ಬಂತು. ಈಗ ಇನ್ನೇನು ಹೊಡೆದು ಬಿಡ್ತು ಬಿಡಪ್ಪ, ಹೊರಮುಜ್ ಒಂದು ಜಲಸಂಧಿ ಮೇಲೆ ಹೊಡಿತು, ಅದೇ ಕಾಲಕ್ಕೆ ಖಾರ್ಗ್ ದ್ವೀಪವನ್ನು ಮುಗಿಸ್ಬಿಡ್ತು ಅನ್ನೋದ್ರಲ್ಲ ಮತ್ತು ಮಾತಿನ ಟೇಬಲ್ ಮೇಲೆ ಬಂದು ಕೂಡುವಂಥ ಒಂದು ಸಾಹಸ ಮಾಡಿದ. ಅಂದ್ರೆ ಟ್ರಂಪ್ ಅವ್ರಿಗೂ ಸಹಿತ ಪೂರ್ಣ ಮಾಡೋದ್ರಿಂದ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಮೂಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಇವತ್ತು ಇರಾನ್ ಹಿಂದಿರುತ್ತಿರುವಂಥ ಚೀನಾ ಜೊತೆಗೆ ರಷ್ಯಾ ಇವು ಸಹಿತ ಯುದ್ಧಕ್ಕೆ ಇಳಿದ್ರೆ ಮುಂದಾಗೋ ಘೋರ ಪರಿಣಾಮಗಳ ಬಗ್ಗೆ ಹೇಳೋಕ್ಕಾಗದಂಥ ಪರಿಸ್ಥಿತಿ ಬರ್ಬೋದು ಅಂತೇಳಿ ಆಲ್ರೆಡಿ ಅಮೆರಿಕ ಗೊತ್ತಾಗಿದೆ. ನಮ್ಮ ಮೊದಲನೇ ಸ್ಥಿತಿಯೊಳಗೆ ನಾನು ಈ ಏನಪ್ಪ ಟ್ಯಾರಿಫ್ ಮೂಲಕ ಏನಾದರೂ ಕಂಟ್ರೋಲ್ ಮಾಡಲಿಕ್ಕೆ ಹೊರಟ್ರೆ ಇಡೀ ವಿಶ್ವ ಒಂದು ಕಡೆ ಆಗ್ತದೆ, ನಾನು ಒಂದು ಕಡೆ ಆಗ್ತದೆ ಅನ್ನೋದು ಭಾವ ಅವ್ರಿಗೆ ಮೂಡಿದೆ. ಅಂದ್ರೆ ಒಟ್ಟಾರೆಯಾಗಿ ಇವ್ರಿಗಾಯಿತು ಅವ್ರಿಗಾಯಿತು ಯುದ್ಧದಿಂದ ಸಾಕಷ್ಟು ಸಾವು ನೋವು ಒಂದು ಕಡೆ ಇರಲಿ, ಆರ್ಥಿಕ ಹಾನಿಯಾಗೋದು ಒಂದು ಕಡೆ ಇರಲಿ, ಒಂದು ಸೌಹಾರ್ದವಾಗಿ ಬದುಕು ಸಾಧ್ಯ ಇಲ್ಲ ನಾವು ಅನ್ನುವಂಥ ಪರಿಸ್ಥಿತಿ ಈ ಕಳೆದ 40-42 ದಿನಗಳಿಂದ ಬರ್ಲಿಕ್ಕತ್ತದ. ಅದಕ್ಕೆ ಅಮೆರಿಕಾಗೂ ತೆರಳು ಎತ್ತೈತಿ, ಸಾಕಪ್ಪ ನಮಗೆ ಅಂತೇಳಿ. ಆದರೆ ಇದರಿಂದ ಹೊಡೆತ ಎಷ್ಟು ಬಿತ್ತು, ಇದರಿಂದ ಭಾಳಷ್ಟು ಹೊಡೆತ ಬಿದ್ದಿದ್ದಾವೆ. ಇರಾನಕ್ಕೂ ಸಾಕಷ್ಟು ಹೊಡೆತ ಬಿದ್ದದ್ದು ಗೆದ್ದಿರಪ್ಪ ಅಂತಂದ್ರೆ ಇಡೀ ವಿಶ್ವ ಅವ್ರು ಹೇಳಿದಂಗೆ ಗೆಲ್ತದಂತಲ್ಲ. ಅಮೆರಿಕ ಮೇಲೆ ತಮ್ಮ ಹಿಡಿದು ಸಾಸು ಪ್ರಯತ್ನ ಮಾಡಿರ್ಬೋದಿಲ್ಲ ಅಂತಲ್ಲ. ಅದರಲ್ಲೂ ಮುಖ್ಯ ಅಮೆರಿಕ ದೂರದ ದೇಶ, ಅಲ್ಲೇ ಪದಿಯ ನೆರೆ ದೇಶಗಳು ಅರಬ್